ನರಸಿಂಹರಾಜು ಬಳ್ಳಾಪುರ ಅವರು ಕೊನೆ ಸೆಳೆದಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೌದು ಸ್ನೇಹಿತರೆ, ನರಸಿಂಹರಾಜು ಬಳ್ಳಾಪುರ ಅವರು ಸಾವನ್ನಪ್ಪಿದ್ದಾರೆ. ಹಾಗಾದರೆ ಹೇಗೆ ಇವರು ಸಾವನ್ನಪ್ಪಿದ್ದಾರೆ, ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಪೋರ್ಟ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನರಸಿಂಹರಾಜು ಬಳ್ಳಾಪುರ ಅಂತಂದರೆ ಸಡನ್ನಾಗಿ ಯಾರು ಅಂತ ಕೇಳ್ತೀರಾ ಸ್ನೇಹಿತರೆ? ಹೌದು, ನರಸಿಂಹರಾಜು ಬಳ್ಳಾಪುರ ಅಂತಂದರೆ ನೀವೆಲ್ಲ ಗಮನಿಸಿರ್ಬೋದು, ಆಡಿಯೋ ಕಾಲ್ಗಳು ಇವರದೇ ಆದಂಥ ಸಾಕಷ್ಟು ಹೆಸರುಗಳೆಲ್ಲ ರಾಜಿಸ್ತಾ ಇದೆ. ಹೌದು, ಇವರು ಬೈದಿರೋಂಥ ಮಾತುಗಳು, ಹಾಗೆ ಲಲ್ಲಿ ಅಂತ ಫೋನ್ ಮಾಡ್ತಿದ್ದಂಥ ಸಮಯದಲ್ಲಿ ರೇಗಿಸ್ತಿದ್ದಾಗ ಇವರು ಬೈತಾ ಇದ್ದಂಥ ಭಾಷೆಗಳು ಇವತ್ತು ಕೂಡ ಸಿಕ್ಕಾಪಟ್ಟೆ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿದೆ. ಇಂದು ನರಸಿಂಹರಾಜು ಬಳ್ಳಾಪುರ ಅವರು ಇದೀಗ ಕೊನೆ ಸೆಳೆದಿದ್ದಾರೆ. ಸುಮಾರು ಇವರು ಕೊನೆ ಸೆಳೆದೇ 3 ವರ್ಷಗಳು ಕಳೆದಿವೆ ಸ್ನೇಹಿತರೆ. ಇದೆಷ್ಟು ಜನಕ್ಕೆ ಗೊತ್ತಿಲ್ಲ. ಸದ್ಯ ಈ ವಿಷಯವನ್ನು ನಾವು ಇಂದು ತಿಳಿಸ್ಕೊಡ್ತಿದ್ದೇವೆ. ಸುಮಾರು 2021 ಇವರು ಅಕ್ಟೋಬರ್ ತಿಂಗಳಲ್ಲೇ ಕೊನೆ ಸೆಳೆದಿದ್ದಾರೆ. ತೀವ್ರವಾದ ಹೃದಯಘಾತವಾಗಿ ನರಸಿಂಹರಾಜು BN ಅವರು ಕೊನೆ ಸೆಳೆದಿದ್ದಾರೆ. ಲೇಟ್ ನರಸಿಂಹಪ್ಪ ಅವರ ಮಗ ನರಸಿಂಹರಾಜು ಬಳ್ಳಾಪುರ ಅವರು. ನರಸಿಂಹರಾಜು ಬಳ್ಳಾಪುರ ಅವರು ಇಂದು ನಮ್ಮ ಜೊತೆ ಇಲ್ಲ, ಆದರೆ ಅವರು ಮಾತಾಡಿರೋಂಥ ಆಡಿಯೋಗಳು ಇವತ್ತಿಗೂ ಕೂಡ ನಮ್ಮ ಜೊತೆ ಜೀವಂತವಾಗಿದೆ. ಎಷ್ಟೋ ಜನ ದುಃಖದಲ್ಲಿದ್ದಂಥವ್ರಿಗೆ ನಗು ಮುಖದೊಂದಿಗೆ ಹಾಗೆ ಆ ನಗುವಿನ ಮಾತುಗಳನ್ನು ಕೇಳಿ ಎಷ್ಟೋ ಜನ ನಗ್ತಾ ಇವತ್ತಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ದೊರಕಲಿ.